ನಮಸ್ಕಾರ ಸ್ನೇಹಿತರೆ, ಮಾವಿನ ಹಣ್ಣನ್ನು ಕೆಮಿಕಲ್ ಹಾಕಿ ಹಣ್ಣು ಮಾಡಿರುತ್ತಾರೆ. ಅದರ ಲಕ್ಷಣಗಳು ಏನು ಅಂತೇಳಿ ತೋರಿಸುತ್ತೇನೆ. ಮಾರ್ಕೆಟಲ್ಲಿ ಹೋದಾಗ ನೀವು ನೋಡಿದಾಗ ಎಲ್ಲವೂ ಹಳದಿ ಕಲರ್ದಲ್ಲಿ ಒಂದೇ ರೀತಿಯಲ್ಲಿ ಇರುತ್ತವೆ. ಎಲ್ಲವೂ ಸೇಮು, ಒಂದು ಸ್ವಲ್ಪನೂ ವೇರಿಯೇಷನ್ ಇರೋದಿಲ್ಲ. ಅವು ಎಲ್ಲವೂ ಕೆಮಿಕಲಿಂದ ಮಾಡಲಾಗಿರುತ್ತದೆ. ಎಲ್ಲ ಒಂದೇ ರೀತಿಯಲ್ಲಿ ಒಂದೇ ಕಲರಲ್ಲಿ, ಕಲರ್ ಕೂಡ ಜಾಸ್ತಿಯಾಗಿ ಹೊಳಿತಿರುತ್ತವೆ. ಅವು ಕೆಮಿಕಲ್ ಹಾಕಿರುವ ಹಣ್ಣುಗಳು. ನೆಕ್ಸ್ಟ್ ಬಂದುಬಿಟ್ಟು ಸುವಾಸನೆ ಇರುವುದಿಲ್ಲ. ನೀವು ಮಾವಿನ ಹಣ್ಣಂದರೆ ಘಮ ಘಮ ಅಂತ ಒಂದು ಸುವಾಸನೆ ಬರುತ್ತದೆ. ನೀವು ಅದೇ ಕೆಮಿಕಲ್ ಹಾಕಿರುವ ಹಣ್ಣು ಹಿಡಿದುಕೊಂಡಾಗ ಅಥವಾ ಹತ್ತಿರ ಹೋಗಿ ನೋಡಿದಾಗ ನಿಮಗೆ ಸ್ಮೆಲ್ ಬರುವುದಿಲ್ಲ. ಹಣ್ಣಿಗೆ ಆಕರ್ಷಣೀಯವಾಗಿ ಯಾವುದೇ ನೊಣ ಅಥವಾ ಜೇನು ನೊಣ ಕೂಡ ಇರುವುದಿಲ್ಲ. ಮತ್ತು ನೀವು ಹಣ್ಣು ತಂದು 2 ದಿನ 3 ದಿನ ಆದ ಕೂಡಲೇ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಬರುತ್ತವೆ. ಆ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಬರಲು ಕಾರಣ ಕೆಮಿಕಲ್ ಹಾಕಿ ಹಣ್ಣು ಮಾಡಿರುವುದರಿಂದ ಅವು ಕಪ್ಪು ಚುಕ್ಕೆಗಳು ಬರುತ್ತವೆ. ನೀವು ಹಣ್ಣನ್ನು ಒಂದು ಬಕೆಟಲ್ಲಿ ಹಾಕಿದಾಗ ತೇಲಿದರೆ ಅದು ಕೆಮಿಕಲ್ ಹಾಕಿ ಹಣ್ಣು ಮಾಡಲಾಗಿದೆ ಅಂತ ಅರ್ಥ. ಮತ್ತು ನೋಡೋಕ್ಕೆ 2-3 ದಿನ ನಂತರ ಬಾಡಿರೋ ರೀತಿಯಲ್ಲಿ ಕಾಣುತ್ತದೆ. ಹಣ್ಣು ಕಳೆದುಕೊಳ್ಳಬಿಡುತ್ತದೆ 2 ದಿನ 3 ದಿನ ಆದ ಕೂಡಲೇ. ಅದು ಯಾಕೆ ಅಂದರೆ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಕಡೆಯಿಂದನೇ ಮಾಹಿತಿ ಇದೆ. ಇದನ್ನು ಕ್ಲಿಯರಾಗಿ HD ಸೆಟ್ ಮಾಡ್ಕೊಂಡು ಫುಲ್ ವ್ಯೂವಲ್ಲಿ ಇಟ್ಕೊಂಡು ನೋಡಿ, ಕೃತಕವಾಗಿ ಹಣ್ಣು ಮಾಡಿರುವ ಲಕ್ಷಣಗಳು ಯಾವ ಥರ ಇದ್ದಾವೆ, ನೈಸರ್ಗಿಕವಾಗಿ ಹಣ್ಣು ಮಾಡಿರುವ ಹಣ್ಣಿನ ಲಕ್ಷಣಗಳು ಯಾವ ಥರ ಇರ್ತವೆ ಅಂಥೇಳಿ. ಹಣ್ಣುಗಳ ರಾಜ ಅಂಥೇಳಿ ಮಾವಿನ ಹಣ್ಣನ್ನು ಕರೆಯುತ್ತಾರೆ. ಇದರ ಸ್ವಾದ ರುಚಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಇದರಿಂದ ಹಲವಾರು ಉಪಯೋಗಗಳಿವೆ. ನೈಸರ್ಗಿಕವಾಗಿ ಬೆಳೆದ ಹಣ್ಣುಗಳನ್ನು ಅಕ್ಕಪಕ್ಕದ ತೋಟಗಳಲ್ಲಿ ಸಿಕ್ಕರೆ ಖಂಡಿತ ತಗೊಳ್ಳಿ, ತಿನ್ನಿ. ನೈಸರ್ಗಿಕವಾಗಿರ್ತಕ್ಕಂಥ ಹಣ್ಣು ಈ ಥರ ಮಿಕ್ಸ್ ಕಲರಲ್ಲಿ ಇರುತ್ತದೆ, ಗ್ರೀನ್ ಮತ್ತು ಯೆಲ್ಲೋ ಕಲರಲ್ಲಿ. ಮಾರ್ಕೆಟಲ್ಲಿ ಹೋದಾಗ ಎಲ್ಲವೂ ಒಂದೇ ರೀತಿಯ ಕಲರ್ ಇರುವುದಿಲ್ಲ. ನೈಸರ್ಗಿಕವಾಗಿ ಹಣ್ಣಾದಂಥ ಹಣ್ಣು ಹಸಿರು ಮತ್ತು ಯೆಲ್ಲೋದಿಂದ ಕೂಡಿರುತ್ತದೆ. ಹೆಚ್ಚಿನ ಆದ್ಯತೆ ನೀವು ತೋಟಗಳಲ್ಲಿ ಹೋಗಿ ನೇರವಾಗಿ ಕೊಂಡುಕೊಳ್ಳಿ. ಮಾವಿನ ಹಣ್ಣಿನ ಸೀಸನ್ ಶುರುವಾಗಿದೆ. ರುಚಿಯಾದ ಮಾವಿನ ಹಣ್ಣನ್ನು ತಿನ್ನಿ, ರುಚಿನ ಅನುಭವಿಸಿ ಅಂತ ಹೇಳ್ತೇನೆ. ಕೆಮಿಕಲ್ ಹಾಕಿರೋ ಹಣ್ಣನ್ನು ದೂರ ಇಡಿ, ಯಾಕಂದರೆ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇಂಥ ಒಳ್ಳೆಯ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೆಯ ಮಾಹಿತಿಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್